ಇನ್ನು ನಾಗೇಂದ್ರರನ್ನ ಅರೆಸ್ಟ್ ಮಾಡಿರುವಂತ ಇಡಿ ಅಧಿಕಾರಿಗಳು ನ್ಯಾಯಾಧೀಶರ ಎದುರುಗಡೆ ಕೂಡ ಹಾಜರುಪಡಿಸಿದ್ರು. ಆ ಸಂದರ್ಭದಲ್ಲಿ ಹಾಗಾದ್ರೆ ವಾದ ಪ್ರತಿವಾದ ಏನಾಗಿತ್ತು? ಇಲ್ಲಿವರೆಗೂ ಕೂಡ ನಾಗೇಂದ್ರ ಅವರು ನನಗೂ ಇದಕ್ಕೂ ಸಂಬಂಧ ಇಲ್ಲ, ಸುಮ್ಮನೆ ಇಡಿ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ನ್ಯಾಯಾಧೀಶರ ಎದುರುಗಡೆ ಏನ್ ಹೇಳಿದ್ರು? ವಾಲ್ಮೀಕಿ ಹಗರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅಲ್ಲೂ ಕೂಡ ಅದೇ ರಾಗವನ್ನ ಎಳೆದಿದ್ದಾರೆ. ನಾನು ವಾಲ್ಮೀಕಿ ನಿಗಮದ ಅಧ್ಯಕ್ಷನಾಗಿದ್ದೆ ಅಷ್ಟೇ ಅಂತ. ಒಂದ್ ಕಡೆ ದದ್ದಲ್ ಅವರು ಅಧ್ಯಕ್ಷರಾಗಿದ್ದಂಥದ್ದು, ಈ ಕಡೆ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಕೂಡ ಏನು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲಿ ನಾನು ವಾಲ್ಮೀಕಿ ಬೋರ್ಡ್ ಮೀಟಿಂಗ್ ಮೂಲಕ ಆಗಿರುವಂತಹ ಹಣ ವರ್ಗಾವಣೆ ಬಗ್ಗೆ ಮಾತ್ರ ನನಗೆ ಗೊತ್ತು. ನನಗೆ ಆರೋಗ್ಯ ಮತ್ತು ಸಮಸ್ಯೆ ಇದೆ, ಮೆಡಿಕಲ್ ಅವಶ್ಯಕತೆ ಕೂಡ ಇದೆ, ಮೆಡಿಕಲ್ ಟ್ರೀಟ್ಮೆಂಟ್ ಬೇಕು ನನಗೆ. ನ್ಯಾಯಾಧೀಶರ ಮುಂದೆ ಮಾಜಿ ಸಚಿವ ನಾಗೇಂದ್ರ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲದೆ ಈ ರೀತಿಯ ಹಗರಣ ಆಗಿರ್ಬೋದು ಅಂತ ಮಾತಾಡಿದ್ದಾರಂತೆ. ಮನವಿ ಹಿನ್ನೆಲೆ 24 ಗಂಟೆಗಳಿಗೊಮ್ಮೆ, ಅಂದ್ರೆ ನನಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಹಾಗಾಗಿ ಚಿಕಿತ್ಸೆ ಕೊಡಿಸ್ಬೇಕು ಅಂತ ನಾಗೇಂದ್ರ ಅವರು ಕೇಳ್ಕೊಂಡಿರೋದ್ರಿಂದ 24 ಗಂಟೆಗಳಿಗೊಮ್ಮೆ ಆರೋಗ್ಯ ತಪಾಸಣೆ ಮಾಡಿಸಿ ಇವರಿಗೆ ಅಂತ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಆರೋಗ್ಯ ಸಮಸ್ಯೆದ ಬಗ್ಗೆ ಮಾತನಾಡಿದ್ದಾರೆ. ಆದ್ರೆ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಾನೆ ಅಲ್ಲೂ ಕೂಡ ಹೇಳಿರುವಂಥದ್ದು. ಇದು ಬೋರ್ಡ್ ಮೀಟಿಂಗ್ ಮೂಲಕ ಆಗಿರುವಂತ ಹಣ ವರ್ಗಾವಣೆ ಅಂತೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ, ಬೋರ್ಡ್ ಮೀಟಿಂಗ್ ಮೂಲಕ ಆಗಿರುವಂತ ಹಣ ವರ್ಗಾವಣೆ ಇದು, ನನ್ನ ಕೈವಾಡ ಏನು ಇಲ್ಲ, ಇದರಲ್ಲಿ ನಾನು ಯಾವುದೇ ಸೂಚನೆ ಕೊಟ್ಟಿಲ್ಲ ಅಂತ ಹೇಳಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಡೆವಲಪ್ಮೆಂಟ್ಸ್ ಕೂಡ ಇದೆ. ಯಾಕೆಂದ್ರೆ ಡೆತ್ ನೋಟ್ ಇದೆಯಲ್ಲ, ಅದನ್ನ ಆಧಾರವಾಗಿ ಇಟ್ಕೊಂಡು ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಹೇಳ್ತಾರೆ. ಹಾಗಾದ್ರೆ ಚಂದ್ರಶೇಖರನ್ ಅವರು ನಿಮ್ಮ ಹೆಸರು ಯಾಕೆ ಮೆನ್ಷನ್ ಮಾಡಿದ್ರು, ಮೌಖಿಕವಾಗಿ ನೀವು ಸೂಚನೆ ಕೊಟ್ಟಿದ್ರಿ ಅಂತ ಕೂಡ ಅವರು ಉಲ್ಲೇಖ ಮಾಡಿ ಡೆತ್ ನೋಟ್ ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾರಲ್ಲ, ಅದಕ್ಕೂ ಕೂಡ ಪ್ರಶ್ನೆ ರೈಸ್ ಆಗುತ್ತೆ. ಇನ್ನೂ ಕೂಡ ಇದಕ್ಕೆ ಡೆವಲಪ್ಮೆಂಟ್ಸ್ ಆಗುತ್ತೆ. ಆದ್ರೆ ಸದ್ಯಕ್ಕೆ ನಾಗೇಂದ್ರ ಅವರು ಯಾವುದಕ್ಕೂ ಕೂಡ ಬಾಯಿ ಬಿಡ್ತಾ ಇಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಾನೆ ಹೇಳ್ತಿದ್ದಾರೆ. ಅವರಿಗೆ ಮೆಡಿಕಲ್ ಚಿಕಿತ್ಸೆ ಬೇಕು ಅನ್ನುವಂಥ ಕಾರಣಕ್ಕೆ ಈಗ 24 ಗಂಟೆಗಳಿಗೊಮ್ಮೆ ಚಿಕಿತ್ಸೆ ಕೊಡಿ ಅಥವಾ ಅವರ ಆರೋಗ್ಯವನ್ನು ತಪಾಸಣೆ ಮಾಡಿ ಅಂತ ಜಡ್ಜ್ ಸೂಚನೆ ಕೊಟ್ಟಿದ್ದಾರಂತೆ.